ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಮಕ್ಕಳಿಬ್ಬರು ಮಲಗಿದ್ದಾರೆ. ಇವಾಗ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದೆ. ಜೂರು ಅಕ್ಕಿ ರೊಟ್ಟಿ ಮಾಡಬೇಕು, ಟೊಮೆಟೊ ಗೊಜ್ಜು ಮಾಡಬೇಕು. ಆ್ಯಂಡ್ ಇವತ್ತು ಸ್ಯಾಟರ್ಡೇ, ಮಗನ ಸ್ಕೂಲ್ ರಜೆ ಇದೆ, ಹಾಗಾಗಿ ಲೇಟಾಗಿದ್ದೆ. ನೋಡೋಣ, ಎಲ್ಲರೂ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಕ್ಕಳು ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ದೋಸೆ ಹಿಟ್ಟು ಖಾಲಿಯಾಗಿತ್ತು, ಸ್ವಲ್ಪ ಅಕ್ಕಿ ರೊಟ್ಟಿಗೆ ಕಲಸಿಟ್ಬಿಡ್ತೀನಿ. ಅದು ಒಂದು ಸ್ವಲ್ಪ ನೆನೆ ಅಷ್ಟೊತ್ತಿಗೆ ಏನಾದ್ರು ಕ್ಲೀನಿಂಗ್ ಇದ್ದರೆ ಮಾಡ್ಕೋತೀನಿ. ಅವ್ರು ಇವತ್ತು 9 ಗಂಟೆಗೆ ಇರ್ತಾರೆ. ದಿಶು ಸ್ಕೂಲ್ ಇದ್ದರೆ ಬೇಗನೆ ಎಬ್ಸಿರ್ತೀನಿ. 7:30 ಅಷ್ಟೊತ್ತಿಗೆ ರೆಡಿ ಮಾಡಬೇಕು. ಅವನ್ನ 8 o'clock ಬಸ್ ಬರುತ್ತೆ. ಸೊ ಸ್ಕೂಲ್ ಇಲ್ಲ ಅಂದರೆ ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಅವ್ರನ್ನಂತೂ ಎಬ್ಸೋದೇ ಇಲ್ಲ. ಅವ್ರು ಇಷ್ಟ ಬಂದಾಗ ಎದ್ದೇಳಿ ಅಂತ ಬಿಟ್ಬಿಡ್ತೀನಿ. 8:30 ಆದರೂ ಇನ್ನೂ ಎದ್ದಿಲ್ಲ. ಸ್ವಲ್ಪ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಟೊಮೆಟೊ ಗೊಜ್ಜು ಮಾಡ್ತೀನಿ. ಆಮೇಲೆ ಎಬ್ಬಿಸ್ತೀನಿ. ಇಲ್ಲ ಅಂದರೆ so long, we've been waiting for this time to begin. We ain't getting any older, I kinda feel a little younger. Run away and embrace the day. The sun is out, won't go away. Feel the cloud. ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತವೆ. ಸೊ ಒಂದು 3 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತೀನಿ ನಾನು. ಸೊ ರಾಗಿ ರೊಟ್ಟಿ ಫ್ಲೇವರ್ ಬರಲಿ ಅಂತ. ರಾಗಿ ಹಿಟ್ಟು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಬರ್ತವೆ. ಇದು ಒಂಥರ ಜೋಳದ ರೊಟ್ಟಿ ಟೈಪೇ ಬರ್ತವೆ. ಒಂಥರ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಮಾಡಬೇಕು ಅಂದರೆ ನನ್ನ ಮಕ್ಕಳು ಕೈ ಬಿಡಲ್ಲ. ಹಿಟ್ಟು ಕಲಸಿಟ್ರೆ ಅದು ನೀರು ಥರ ಆಗಿಬಿಡುತ್ತೆ. ಇದಾದರೆ ಹಿಟ್ಟು ಕಲಸಿಡ್ಬೋದು ಆ್ಯಂಡ್ ಮಕ್ಕಳನ್ನ ಎತ್ಕೊಂಡು ಇದನ್ನು ಮಾಡ್ಬೋದು. ಹಂಗಾಗಿ ನಾನು ಇದನ್ನೇ ಜಾಸ್ತಿ ಮಾಡೋದು. ಜೋಳದ ರೊಟ್ಟಿನೂ ಇಷ್ಟ ಅವ್ರಿಗೆ, ತಿಂತಾರೆ. ನಾನು ಜಾಸ್ತಿ ಮಾಡಲ್ಲ, ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡೋದು. ಇದರಲ್ಲಿ ಜೋಳದ ಹಿಟ್ಟು ಕೂಡ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿ ಬರ್ತವೆ ರೊಟ್ಟಿ. ನಾನು ಹಿಟ್ಟು ಕಲಸಿಡ್ತಾಯಿದ್ದೆ. ಆಲ್ರೆಡಿ ನನ್ನ ದೊಡ್ಡ ಮಗ ಎದ್ಬಿಟ್ಟು ಬಂದ. ಅಮ್ಮ ಸ್ಕೂಲ್ ಇದೆಯಾ ಅಂತ. ಸ್ಕೂಲ್ ಇಲ್ಲಪ್ಪ ಅಂದಿದ್ದಕ್ಕೆ ಸೊ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ. ನನಗೊಂದು ಸ್ವಲ್ಪ ಬೂಸ್ಟು ಪ್ರಿಪೇರ್ ಮಾಡಿಕೊಡ್ಬೇಕು. ಬೂಸ್ಟ್ ಕುಡ್ದು ಆಟ ಆಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಾನು ಟೊಮೆಟೊ ಗೊಜ್ಜು ಮಾಡಿಬಿಡ್ತೀನಿ. ನಮ್ಮ ಚಿಕ್ಕ ಪಾಪು ಇದ್ದಾಳೆ ಅಷ್ಟೊತ್ತಿಗೆ. ಮಗನ ಸ್ಕೂಲ್ ಇದ್ದಾಗಂತೂ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಬಿಡಲ್ಲ, ಯಾಕಂದರೆ ಅವ್ನಿಗೆ ಬರೀ ಚಟ್ನಿ ಬೇಕು. ಹಾಗಾಗಿ ಚಟ್ನಿನೇ ಮಾಡಿ. ಸ್ಯಾಟರ್ಡೇ ರಜೆ ಇದೆ, ಹಾಗಾಗಿ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಮಂತ್ರಿ ಮಾಲು ಆಲ್ಮೋಸ್ಟ್ ನೋಡಿದ್ದೀವಿ. ಲೂಲು ಮಾಲ್ಗೆ ಹೋಗೋಣ ಅಂದರು ಇವರು. ನಾನು ಒಂದು ಸತಿ ನೋಡಿಲ್ಲ. ನೋಡೋಣ, ಮಕ್ಕಳು ಕರ್ಕೊಂಡು ಲೂಲು ಮಾಲ್ಗೆ ಹೋಗ್ತೀವಿ. ಹೇಗಿದೆ ಮಾಲು ಅಂತ ಈ ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ. ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಲೂಲು ಮಾಲ್ ಹೋಗೋಣ ಅಂದ್ಕೊಂಡ್ವಿ. ಅದು ತುಂಬ ದೂರ ಆಯಿತು. ಮತ್ತು ಯಾರಪ್ಪ ಹೋಗ್ತಾರೆ, ಮೆಜೆಸ್ಟಿಕ್ ಆಚೆ ಕಡೆ ಇದೆ. ಸೊ ಬೇಡ, GT ವರ್ಲ್ಡ್ ಮಾಲ್ಗೆ ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ನಾನು ಇದು 3rd ಟೈಮ್ ಬರ್ತಾ ಇರೋದು. ಒಮ್ಮೆ ಹಸ್ಬೆಂಡ್ ಜೊತೆ ಬಂದಿದ್ದೆ, ಒಮ್ಮೆ ಮಕ್ಕಳು ನಾನು ಇಬ್ಬರೇ ಬಂದಿದ್ವಿ. ಇವತ್ತು ಮತ್ತು ಹಸ್ಬೆಂಡು ನಾನು ಮಕ್ಕಳು ಬಂದಿದ್ದೀವಿ. ಆಲ್ಮೋಸ್ಟ್ ಗೊತ್ತಲ್ಲ, ಮಾಲ್ ಅಂದರೆ ಫಸ್ಟು ನಮ್ಮ ಮಕ್ಕಳು ಹೋಗೋದೇ ಟೆರೆಸ್ಸು, ಯಾಕಂದರೆ ಅಲ್ಲೇ ಗಾರ್ಡನು ಇರುತ್ತೆ ಆ್ಯಂಡ್ ಫುಡ್ ಕೋರ್ಟು ಇರುತ್ತೆ. ಇಲ್ಲಿ ಕೆಳಗೆ ಗ್ರೌಂಡ್ ಫ್ಲೋರ್ ಬಂದ ತಕ್ಷಣ ಫಸ್ಟ್ ಇಲ್ಲಿ ಕಾರ್ ಗೇಮ್ಸ್ ಇತ್ತು. ಕಾರ್ ಗೇಮ್ಸು ಹಾಗೆ ಟ್ರೈನ್ ಗೇಮ್ಸು. ನಮ್ಮ ಮನೇಲೇ ಕಾರ್ ಇದೆ. ಈ 20,000 ಇದೇ ಥರದ ಕಾರ್ ತೊಗೊಂಡಿದ್ದೀವಿ. ಆದರೂ ಇವರಿಗೆ ಮಾಲಲ್ಲಿ ಕಾರ್ ಆಡೋದಂದರೆ ಇಷ್ಟ. ಸೊ ಹಾಗಾಗಿ ಇಬ್ಬರು ಬೇರೆ ಬೇರೆ ಕಾರ್ ತೊಗೋತೀನಿ ಅಂದರು. ಟ್ರೈನನ್ನು ಆಡಿಸ್ಲಿಲ್ಲ. ಮೇಲಿನೂ ತುಂಬ ವೆರೈಟಿ ಗೇಮ್ಸ್ ಇದೆ, ಹಾಗಾಗಿ ಮೇಲೋಗಿ ಆಡಿಸ್ತೀನಿ. ಫಸ್ಟ್ ಇಬ್ಬರಿಗೂ ಕಾರ್ ಗೇಮ್ ಮಾಡಿಸಿದೆ. ಕಾರ್ ಗೇಮಿಗೆ 150, 2 ರೌಂಡು. 1 ರೌಂಡಿಗೆ 100 ರೂಪಾಯಿ ಅಂದರು. ಸೊ 2 ರೌಂಡಿಗೆ ನಾನು 150 ಕೊಟ್ಟು 300 ಕೊಟ್ಟು ಇಬ್ಬರಿಗೂ ಕಾರ್ ಗೇಮ್ ಮಾಡಿಸ್ದೆ. ಇವಾಗ ಟೆರೆಸ್ಗೆ ಹೋಗ್ತಾಯಿದ್ದೀವಿ, 3rd ಫ್ಲೋರು. ಶಾಪಿಂಗ್ ಏನೂ ಮಾಡಲ್ಲ, ಸುಮ್ಮನೆ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಬಂದಿದ್ವಿ ಅಷ್ಟೇ. ನಮ್ದು ಇಶ್ಯೂ ಮಾಲು ಅಂತ ಹೇಳ್ತಾ ಇದ್ದ, ಅದಕ್ಕೆ ಬಂದಿದ್ವಿ. ಇಲ್ಲಿ ಬಂದ ತಕ್ಷಣ ಕಿಡ್ಸ್ ಝೋನ್ಗಲ್ಲಿ ತೊಗೊಂಡೆ ಟಿಕೆಟು. ಇಲ್ಲೂ ಅಷ್ಟೇ, ಪರ್ ಅವರು 300, ಹಾಫ್ ಆನ್ ಅವರ್ಗೆ 150 ಅಂತ ಹೇಳಿದರು. ಹಾಗಾಗಿ 1 ಅವರ್ ಟಿಕೆಟ್ ತೊಗೊಂಡೆ. ಸೊ 1 ಅವರ್ ಟಿಕೆಟ್ ತೊಗೊಂಡೆ. ಇವರಿಬ್ಬರೇ ಮಕ್ಕಳಿದ್ರು. ಸೊ ಇದು ಕಿಡ್ಸ್ ಝೋನ್, ಇವತ್ತು ಯಾರೂ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ರು. ಅಲ್ಲೂ ನಾನು ಸ್ವಲ್ಪ ತಲೆ ಕೂತಿದ್ದೆ, ಇಲ್ಲಾಂದರೆ ಇಬ್ಬರು ಜಗಳ ಆಡ್ಬಿಡ್ತಾರೆ. ಆ್ಯಂಡ್ 1 ಅವರ್ ಟೈಮ್ ಬೇರೆ ಇತ್ತು. ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು, ಅಲ್ಲೇ ಔಟ್ಸೈಡ್ ಚೇರ್ ಇರುತ್ತೆ, ನಾನು ಹಸ್ಬೆಂಡು ಸ್ನ್ಯಾಕ್ಸ್ ತಿಂತಾಯಿದ್ವಿ. ಸೊ ಮಕ್ಕಳು ಈಚೆ ಓಡಿ ಬರ್ತಾಯಿದ್ರು. ಹಾಗಾಗಿ ಸ್ವಲ್ಪ ಆಟ ಆಡಿದ್ಮೇಲೆ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಗೇಮ್ಸ್ ಇದೆ, ಇನ್ಕ್ಲೂಡಿಂಗ್ ಎಲ್ಲನೂ ಇದೆ ಇದರಲ್ಲಿ. ಜಾರು ಬಂಡೆ ಇದೆ, ಇನ್ನು ಕುದುರೆ ಇದೆ, ಬಾಲ್ಸ್ ಇದೆ, ಜಂಪಿಂಗು ಆ್ಯಂಡ್ ಎಲ್ಲನೂ ಒಂದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. 300 ಪರ್ ಅವರ್ 1 ಪರ್ಸನ್ಗೆ. ಸೊ ನಾನು ಇಬ್ಬರಿಗೂ 1 ಅವರ್ ತೊಗೊಂಡಿದ್ದೆ. ಇದಾದಮೇಲೆ ಆ ಸೈಡ್ ಹೋದರೆ ಇನ್ನೂ ಬೇರೆ ಗೇಮ್ಸ್ ಎಲ್ಲ ಇದೆ. ಅದೆಲ್ಲ ಇವ್ರು ಆಡೋಲ್ಲ, ಸುಮ್ಮನೆ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ಕಾಯಿನ್ ತೊಗೊಂಡು ಆಡೋದು ಇವ್ರಿಗೆ ಇನ್ನೂ ಗೊತ್ತಾಗಲ್ಲ. ಇನ್ನೊಂದು ವರ್ಷ ಆಗಬೇಕು, ದೊಡ್ಡವರಾದಮೇಲೆ ಆಡ್ಬೋದು. ಈಗ ಫುಡ್ ಕೋರ್ಟ್ ಹತ್ರ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊತೀವಿ. ಊಟ ಇಲ್ಲಿ ಬೇಡ, ಚೆನ್ನಾಗಿರಲ್ಲ ಅಂದರು. ಸೊ ಹಂಗಾಗಿ ಔಟ್ಸೈಡ್ ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ.
We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, 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 going up. ಸ್ನ್ಯಾಕ್ ತಿನ್ಕೊಂಡು ಹಂಗೆ ಕೆಳಗಡೆ ಬಂದ್ವಿ. ಮಕ್ಕಳು ಐಸ್ ಕ್ರೀಮ್ ಅಂತ ಇದ್ದರು. ಸೊ ಇಬ್ಬರಿಗೂ ಐಸ್ ಕ್ರೀಮ್ ಕೊಡಿಸ್ದೆ. ಇಲ್ಲೊಂದು ಸ್ಟೇರ್ಗೆ ಹೌಸ್ ಅಂತ ಇತ್ತು, ದೆವ್ವದ ಮನೆ. ತುಂಬ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಬಾ ಅಂದರೆ ಬರಲಿಲ್ಲ, ನಾನು ಮಕ್ಕಳು ಮಾತ್ರ ಹೋದ್ವಿ. ನಿಜ ನನಗಂತೂ ನನಗೆ ಭಯ ಆಯಿತು. ನಮ್ಮದು ಇಶ್ಯೂ ಅಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ 100 ರೂಪಿ ಟಿಕೆಟು, ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಬರಬೇಕು. ಫುಲ್ ಭಯಂಕರವಾಗಿ ಧ್ವನಿಗಳಿರ್ತವೆ ಆ್ಯಂಡ್ ದೆವ್ವಗಳೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಈ ಮಾಲಲ್ಲಿ ಹೋಗಿರಲಿಲ್ಲ. ಸೊ ನಾನು ಈ ಥರ ಹೌಸ್ಗೆ ಹೋಗಿರಲಿಲ್ಲ. ಮಂತ್ರಿ ಮಾಲಲ್ಲಿ ಹೋಗಿದ್ದೆ, ಬಟ್ ಇಷ್ಟು ಭಯಂಕರ ಇರಲಿಲ್ಲ. ಆ್ಯಂಡ್ ಮಿರರ್ ಹೌಸ್ ಕೂಡ ಹೋಗಿದ್ವಿ, ಚೆನ್ನಾಗಿತ್ತು. ಬಟ್ ಅಲ್ಲಿ ಚಿಂಟು ದಿಶು ಇಬ್ಬರು ಭಯಪಡ್ತಾಯಿದ್ರು, ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಟಾರ್ಚ್ ಆನ್ ಮಾಡ್ಕೊಂಡು ಹೋಗಿದ್ವಿ. ಈಗ ಎಲ್ಲ ಫನ್ಸು ಗೇಮ್ಸು ಎಲ್ಲ ಮುಗೀತು. ಸ್ವಲ್ಪ ಇಬ್ಬರು ಮತ್ತೆ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡ್ರು. ಗ್ರೌಂಡ್ ಫ್ಲೋರಿಗೆ ಹೋಗಿ ಇಲ್ಲಿ ನಿಯರ್ ಬೈ ಒಂದು ಹೋಟೆಲ್ ಇದೆ, ಎಸ್ ಸಿ ಮಿಲ್ಟ್ರಿ ಹೋಟ್ಲ್ ಅಂತ. ಸೊ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇತ್ತು, ಆಟೋಗೆ ಹೋದ್ವಿ. ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ವಾಪಸ್ಸು ಮನೆಗೆ ಹೊರಟ್ಬಿಡ್ತೀವಿ. ಇವ್ರಿಗೆ ಮಾಲಲ್ಲಿರೋ ಊಟ ಅಂದರೆ ಇಷ್ಟ ಆಗೋಲ್ಲ, ಬರೀ ಸ್ನ್ಯಾಕ್ಸ್ ತಿನ್ಕೊಂಡ್ವಿ ಅಷ್ಟೇ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, 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 high. Going out, going out, going all the way. Going high, high, higher. Going all the way, going up. Going all the way, going up. Going all the way, going high, higher. ಕರೆಕ್ಟ್ ಲಂಚ್ ಅವರಿಗೆ ಹೋಟೆಲ್ಗೆ ಬಂದಿದ್ವಿ. ತುಂಬಾ ರಶ್ ಇತ್ತು. ಬಟ್ಟು ನಾವು ಮಟನ್ ಬಿರಿಯಾನಿ ಆ್ಯಂಡ್ ಮುದ್ದೆ ಆ್ಯಂಡ್ ಸಾಂಬಾರು ಕಬಾಬು ಆರ್ಡ್ರ್ ಮಾಡಿದ್ವಿ. ಸೊ ಇನ್ನೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಒಂದು 3 ಕೋಲ್ಡ್ ಡ್ರಿಂಕ್ಸ್ ತೊಗೊಂಡು ಡ್ರಿಂಕ್ಸ್ ಕುಡಿತಾ ಇದ್ದೀವಿ. ಇವಾಗ ಜಸ್ಟ್ ಊಟ ಬಂತು. ತುಂಬ ಚೆನ್ನಾಗಿತ್ತು ಬಿರಿಯಾನಿ ಅಂತೂ. ಎಲ್ಲೋ ಫೇಸ್ಬುಕ್ಕಲ್ಲಿ ನೋಡಿದ್ರಂತೆ ಈ ಹೋಟ್ಲ್ ರಿವ್ಯೂ, ಹಾಗಾಗಿ ಅದನ್ನು ನೋಡ್ಕೊಂಡು ಬಂದು ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಮನೆಗೆ ಬಂದ್ವಿ. ಮಕ್ಕಳು ಬರೀ ಕಬಾಬ್ ತಿಂದಿದ್ರು, ಏನೂ ಊಟ ಮಾಡಿರಲಿಲ್ಲ. ಸೊ ಅಕ್ಕಿ ರೊಟ್ಟಿ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಅಕ್ಕಿ ರೊಟ್ಟಿ ಇಟ್ಟು ಉಳಿದಿತ್ತು. ಅವರಿಬ್ಬರಿಗೂ ಅಕ್ಕಿ ರೊಟ್ಟಿ ಹಾಕಿ ತಿನ್ನಿಸ್ಬಿಟ್ಟು ಹಾಗೆ ಬರುವಾಗ ಅಂದಿವೆ ಮಲಗಿದ್ರು. ಸ್ವಲ್ಪ ಆಟ ಆಡಿಸ್ಬೇಕು. ಸ್ವಲ್ಪ ದಿಶುಗೆ ಹೋಮ್ವರ್ಕ್ ಕೂಡ ಇದೆ, ಹೋಮ್ವರ್ಕ್ ಮಾಡಿಸ್ಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. We've been waiting for so long.